ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಜೋರಾಗಿ ಹೋಗ್ತಾ ಇದೀವಿ. ಆನೆ ಒಂಟೆ ಭರ್ಜರಿಯಾಗಿ ಬಂದಿದೆ. ತಾಯಿ ನಾಮ ಕೃಪೆ ಇದ್ರೆ ದೊಡ್ಡನಾಮಂಗಲ ಗ್ರಾಮದಲ್ಲಿ ವಿಜೃಂಭಣೆಗೆ ಆಚರಣೆ ಮಾಡಿಕೊಂಡು ವರ್ಷನೂ ಬರ್ತಾ ಇದ್ದೀರಿ. ಇನ್ನು ಮುಂದೆ ಎಷ್ಟು ಹಳ್ಳಿಗಾರ ಎತ್ತು ಕಟ್ಟಿದ್ರೆ ಈ ಸತಿ ನಮ್ದು 28 ಜೊತೆ ಕಟ್ಟಿದ್ದೀವಿ. ಹೋದ ವರ್ಷ ಇದೇ ಸಮಯಕ್ಕೆ ನಮ್ಮ ಎಲ್ಲ ಇಲ್ಲಿ ಸೇರಿರುವಂಥ ಭಕ್ತಾದಿಗಳ ಹೃದಯ ಒಡೆದು ಚೂರು ಚೂರಾಗಿತ್ತು. ಈ ಜನ ನೋಡ್ತಾ ಇದ್ದೀರೋ, ಜನದಲ್ಲಿ ಕಣ್ಣಲ್ಲಿ ನೋಡ್ತಾ ಇರೋ ಖುಷಿ, ಕಣ್ಣಲ್ಲಿ ನೋಡ್ತಾ ಇರೋ ನೋವು ಇವತ್ತು ನೀವು ಎಲ್ಲರೂ ನೋಡ್ತಾ ಇದ್ದೀರಾ. ಈ ಜನ ಸಾಕ್ಷಿ ಏನಕ್ಕಂದ್ರೆ ನಾವು ಸಕ್ಸಸ್ ಮಾಡ್ತೀವಿ. ಸರ್ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಭಕ್ತಾದಿಗಳು ಊರವರಂತೂ ಎಲ್ಲರೂ ಸಾಥ್ ಕೊಟ್ಟು ನಮಗೆ ನಾವು ಗೋಂಚೇರಿ ಪಲ್ಯ ಹೂವು ಕೊಟ್ಟಿದ್ದಾದಮೇಲೆ ಎಲ್ಲರೂ ಪ್ರಯತ್ನ ಮಾಡಿ ಇಷ್ಟು ವಿಜೃಂಭಣೆಯಿಂದ ಎಲ್ಲ ಮಾಡ್ತಾ ಇದ್ದಾರೆ. ಇದೇ ರೀತಿ ಪ್ರತಿ ವರ್ಷ ನಡಿಬೇಕು ಅಂತ ಪ್ರತಿ ವರ್ಷನೂ ಮಾಡ್ತಾ ಇದ್ವಿ. ಸುಮಾರು ವರ್ಷಗಳಿಂದ ಅಲ್ಲಿ ದೇವಸ್ಥಾನದಲ್ಲೂ ರಥೋತ್ಸವ ಎಲ್ಲ ಮಾಡಿದ್ದೀವಿ. ಪ್ರತಿ ವರ್ಷ ಅಂತ ಈ ವರ್ಷನೂ ಕೂಡ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಈ ಸಾರಿ ಎಲ್ಲ ಕುರ್ಜಿಗಳನ್ನ 80 ಅಡಿ ಕಟ್ಕೊಂಡು ಹೋಗ್ಬೇಕಂತ ಒಂದು ಕಾನೂನು ಜಾರಿಗೆ ತಂದರು. ಕರ್ನಾಟಕದಲ್ಲಿ ಏಕೈಕ ದಲಿತ ಅರ್ಚಕರು ಅಂದರೆ ಇದು ನಮ್ಮ ಉಸ್ಕೂರು ಮದ್ದೂರಮ್ಮ ತಾಯಿ. ಎಲ್ಲಿಂದ ಸರ್ ಬಂದಿರೋದು ಆನೆ? ತ್ರಿಶೂರಿಂದ ವೈಲ್ಡ್ ಫಾರೆಸ್ಟ್ ಆಫೀಸರ್ ಕಡೆಯಿಂದ ಕೇರಳದಲ್ಲಿ ಪರ್ಮಿಷನ್ ತಗೊಂಡು ಕರ್ನಾಟಕದಲ್ಲಿ ಪರ್ಮಿಷನ್ ತಗೊಂಡು ತರಿಸಿರೋದು. ಆನೆ ಮತ್ತೆ ಒಂಟೆ ಎಲ್ಲ ಬರ್ತಾ ಇದೆ. ಖಂಡಿತವಾಗ್ಲೂ ಒಂದು ವಿಭಿನ್ನತೆ ಬೇಕು ಅಂತ ಉಸ್ಕೂರಲ್ಲಿ ಒಂದು ವಿಭಿನ್ನತೆ, ಉಸ್ಕೂರು ಜಾತ್ರೆಗೆ ಒಂದು ವಿಭಿನ್ನತೆ ಬೇಕು ಅಂತ ನಮ್ಮ ವಸಂತಣ್ಣವರು ಕರೆಸಿರೋದು. ಕೇರಳದಿಂದ ತ್ರಿಶೂರಿಂದ ಕಳಿಸಿರೋದು. ಮಂಗಲಾಂಗುಂದು ಮುಗುಂದನ್ ಅಂತ ಆನೆ ಹೆಸರು. ಉಸ್ಕೂರಲ್ಲೇ ದೊಡ್ಡನಾಗಮಂಗಲ ಜಾತ್ರೆ ಒಂದು ವಿಶೇಷ ಅನ್ನಿಸ್ತಾ ಇದೆ. ನೋಡ್ಬೋದು ನೀವು, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತೊಗೊಂಡು ಆನೆ ಕೂಡ ತರಿಸಿದ್ದಾರೆ. ಅಷ್ಟೇ ಅಲ್ಲ, ಒಂಟೆನೂ ಇದೆ. ಸೊ ತುಂಬ ಜನ ನೆರೆದಿದ್ದಾರೆ ಇಲ್ಲಿ. ದೊಡ್ಡನಾಗಮಂಗಲ ಕುರ್ಜಿಯಿಂದ ಮುಂದ್ಗಡೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. ಸೊ ಭಯಂಕರವಾಗಿದೆ. ಸೊ ಎಲ್ಲ ಯುವಕರೇ ಜಾಸ್ತಿ ಉತ್ಸಾಹದಿಂದ ಈ ವರ್ಷ ಹಬ್ಬ ಆಚರಿಸ್ತಾ ಇದ್ದಾರೆ. ನಾಗರಾಜ್ ಅವರು, ಸೊ ನೀವೇ ಒಂಟೆ ತರಿಸಿರೋದು? ಸೊ ಈಗ ಆರ್ಕೆಕ್ ಮಾಡ್ಕೊಂಡಿದ್ವಿ. ಹೌದಾ, ಒಂಟೆ ತರಿಸ್ತೀನಿ ಅಂತಾನೆ? ಸೊ ಆನೆ ಈಗ ಸುತ್ತಮುತ್ತ ಉಸ್ಕೂರು ಜಾತ್ರೆಯಲ್ಲಿ ಇದೇ ವಿಶೇಷತೆ, ಒಂಟೆ ಮತ್ತೆ ಆನೆ ದೊಡ್ಡನಾಗಮಂಗಲ. ಮಗ 36 ಜೊತೆ ಹಳ್ಳಿಕಾರ ಎತ್ತುಗಳು ದೊಡ್ಡನಾಗಮಂಗಲ ಕುರ್ಜಿಗೆ ಬಂದಿರೋದು. ಸೊ ನೋಡ್ಬೋದು, ಇವಾಗ ಬರ್ತಾ ಇದ್ದಾರೆ. ಜನತೆ ಇವತ್ತು ತುಂಬಾ ಭಾವುಕರಾಗಿದ್ದಾರೆ. ಲಾಸ್ಟ್ ವರ್ಷ ಇವ್ರದ್ದು ಕುರ್ಜು ಪಾಪ ದುರಂತಗೊಳಗಾಗಿತ್ತು. ಇವಾಗ ಏನ್ ಅನಿಸ್ತಾ ಇದೆ? ಹೋದ ವರ್ಷ ಆಗಿದ್ದಕ್ಕಿಂತ ಈ ವರ್ಷ ತುಂಬ ಖುಷಿಯಾಗಿ ವಿಜೃಂಭಣೆಯಿಂದ ಮಾಡಿದ್ದೀವಿ. ಆ ತಾಯಮ್ಮ ನಮ್ಮಮ್ಮನ ಪಾದ ಜಲ್ದಿ ಸೇರೋಣ ಅಂತ ಜೋರಾಗಿ ಹೋಗ್ತಾ ಇದ್ದೀವಿ. ಆನೆ ಒಂಟೆ ಭರ್ಜರಿಯಾಗಿ ಬಂದಿದೆ. ಆ ತಾಯಿ ನಾಮ ಕೃಪೆ ಇದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಜೋರಾಗಿ ಮಾಡ್ತೀವಿ ಅಂತ ಅಮ್ಮನ ಆಶೀರ್ವಾದದಿಂದ ನಾವು ಮಾತಾಡ್ತೀವಿ. ದೊಡ್ಡನಾಮಂಗಲ ಗ್ರಾಮದಲ್ಲಿ
ವಿಜೃಂಭಣೆಗೆ ಆಚರಣೆ ಮಾಡಿಕೊಂಡು ವರ್ಷನೂ ಬರ್ತಾ ಇದ್ದೀರಿ. ಇನ್ನು ಮುಂದೆ ಇನ್ನು ತಾಯಿನ ಸೇವೆ ಇನ್ನೂ ಜಾಸ್ತಿ ಎತ್ತರಿಕೆ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಈ ಕಡೆ ಕೇಳ್ಕೊತೀನಿ. ಜೈ ಮಧುರಮ್ಮ. ಸೊ ಮನೋಹರ್ ಅವರಿದ್ದಾರೆ ಜೊತೆಲಿ ಇವಾಗ ಹೇಳ್ಬೇಕು. ಹೋದ ವರ್ಷ ತುಂಬಾನೇ ಹೋರಾಟ ಪಟ್ಟು ರಥ ಬಿದ್ದಿದ ರಥನ ಮತ್ತೆ ಕಟ್ಟಿದ ಹುಡುಗ. ಅವರು ತುಂಬಾ ಅಳ್ತಾ ಇದ್ರು, ನಾನು ನೋಡಿದ್ದೀನಿ. ಚಕ್ರ ಕೊಡ್ತಾ ಇದ್ರಿ ಇವತ್ತು. ಸರ್ ನೀವೊಂದು ಎರಡು ಮಾತಾಡಬೇಕು. ಸರ್ ಆನಂದ ಸರ್, ಖುಷಿ. 4 ಜನ ಖುಷಿ ಕೊಡೋದೇ ಇದ್ದು ಜಾತ್ರೆ ಅಷ್ಟೇ. ಹೇಳಿ ಏನು ಹೇಳಿ, ಯಾವ ಜಾಗದಲ್ಲಿ ನೋವಿಂದ ಹೋದ್ರು ಅದೇ ಜಾಗದಲ್ಲಿ ಇವತ್ತು ನಮ್ಮ ಹುಡುಗರೆಲ್ಲ ಖುಷಿಯಿಂದ ಹೋಗ್ತಾ ಇದ್ದಾರೆ. ಮಧುರಮ್ಮದಲ್ಲಿ ಪಾದಾಳು ಗೋವಿಂದ, ದೊಡ್ಡ ಮಂಗಳ ಯುವಕರಿಗೆ, ಹಳ್ಳಿಕಾರ ಎತ್ತುಗಳಿಗೆ. ಎಷ್ಟು ಹಳ್ಳಿಕಾರ ಎತ್ತು ಕಟ್ಟಿದ್ರೆ ಈ ಸಲ? ಈ ಸತಿ ನಮ್ದು 28 ಜೊತೆ ಕಟ್ಟಿದ್ದೀವಿ. ಹೋದ ವರ್ಷ ಇದೇ ಸಮಯಕ್ಕೆ ನಮ್ಮ ಎಲ್ಲ ಇಲ್ಲಿ ಸೇರಿರುವಂಥ ಭಕ್ತಾದಿಗಳ ಹೃದಯ ಒಡೆದು ಚೂರು ಚೂರಾಗಿತ್ತು. ಈ ವರ್ಷ ಆ ತಾಯಿ ಕೃಪೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಆ ತಾಯಿ ಒಂದು ಸನ್ನಿಧಾನಕ್ಕೆ ತಲುಪಿಸಿ ಆ ತಾಯಿ ಕೃಪೆಗೆ ಇಲ್ಲಿ ಸೇರುವಂಥ ಭಕ್ತಾದಿಗಳೆಲ್ಲರಿಗೂ ಪಾತ್ರರಾಗಬೇಕು. ಮುಂದಿನ ದಿನದಲ್ಲಿ ಇನ್ನೂ ಜೋರಾಗಿ ಹಬ್ಬ ಮಾಡೋದಕ್ಕೆ ಆ ತಾಯಿ ಆಶೀರ್ವಾದ ಬೇಕು. ಮಂಜಣ್ಣ ಏನು ಹೇಳ್ತೀರಾ ಇವತ್ತು ನೀವು? ತುಂಬ ಖುಷಿ ಆಗ್ತಾ ಇದೆ. ಜೈ ಮಧುರಮ್ಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಮಧುರಮ್ಮ ಸಕಲ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಇದ್ದೀನಿ. ಇದೇ ಥರ ವರ್ಷನೂ ಖುಷಿಯಾಗಿ ನಮ್ಮ ತೇರು ಉಸ್ಕೂರ್ಗೆ ಹೋಗಿ ತಲುಪಿ ಆನಂದವಾಗಿ ಹೋಗಿ ಬರಲಿ ಅಂತ ನಾವು ಕೋರ್ಕೊತಾ ಇದ್ದೀವಿ. ಜೈ ಮಧುರಮ್ಮ. ಜಾತ್ರೆ ಅಂದರೆ ಒಂದು ಯುವ ಶಕ್ತಿ ಸೇರಿದಿರ ಅದು ನಡೆಯೋಕ್ಕೆ ಚಾನ್ಸೇ ಇಲ್ಲ. ಸೊ ನಮ್ಮ ದೊಡ್ಡ ನಾಗಮಂಗಲ ಬಾಯ್ಸ್ಗಳು ತುಂಬ ಕಷ್ಟಪಟ್ಟಿದ್ದಾರೆ. ಈ ಒಂದು ಸಂತೋಷದ ಹಿಂದೆ ಇವರ ಶ್ರಮ ತುಂಬ ಇದೆ. ನಿಮ್ಮ ಅನಿಸಿಕೆ ಇವತ್ತು ತಿಳಿಸ್ಬೇಕು. ಇವತ್ತು ಇವತ್ತು ನೀವೆಲ್ಲ ಈ ಜನ ನೋಡ್ತಾ ಇದ್ದೀರೋ, ಜನದಲ್ಲಿ ಕಣ್ಣಲ್ಲಿ ನೋಡ್ತಾ ಇರೋ ಖುಷಿ, ಕಣ್ಣಲ್ಲಿ ನೋಡ್ತಾ ಇರೋ ನೋವು ಇವತ್ತು ನೀವೆಲ್ಲರೂ ನೋಡ್ತಾ ಇದ್ದೀರಾ. ಈ ಜನ ಸಾಕ್ಷಿ ಏನಕ್ಕಂದ್ರೆ ನಾವು ಸಕ್ಸಸ್ ಮಾಡ್ತೀರ ಅಂದ್ಬಿಟ್ಟು. ದೊಡ್ಡ ನಾಗಮಂಗಲ ಯಾವತ್ತಿದ್ರೂ ಮಧುರಮ್ಮನೇ. ಮಧುರಮ್ಮ ಹತ್ರ ನಾವು ಕಳಿಸ್ತೀರಿ. ಮಧುರಮ್ಮ ದೇವಿಗೆ ಜೈ. ಸೊ ಯಾರೋ ಪುಣ್ಯಾತ್ಮ ಸೆಕೆಂಡ್ PUC ಪಾಸ್ ಆಗಲಿ ಅಂತ ಬರೆದ್ಬಿಟ್ಟು ಬಾಳೆ ನೋಡಿದವ್ರು ನೋಡಿ ಇಲ್ಲಿ ತುಂಬ ಖುಷಿಯಾಗಿದ್ದಾರೆ. ಹೋದ ವರ್ಷ ಇದೇ ಸಮಯಕ್ಕೆ ಅಚಾತುರ್ಯ ನಡೆದಿತ್ತು, ಎಲ್ಲರ ಮನಸ್ಸು ಹೊಡೆದಿತ್ತು. ಬಟ್ ಈ ವರ್ಷ ಜನ ಸ್ತೋಮ ನೋಡ್ಬೋದು ನೀವು. ದೊಡ್ಡ ನಾಗಮಂಗಲ ಜನತೆ ಫುಲ್ ಖುಷಿಯಾಗಿದ್ದಾರೆ. ಸರ್ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಭಕ್ತಾದಿಗಳು ಊರವರಂತೂ ಎಲ್ಲರೂ ಸಾಥ್ ಕೊಟ್ಟು ನಮಗೆ, ನಾವು ಗೋಂಚೇರಿ ಪಳ್ಳ, ದೊಡ್ಡನಾಗಮಂಗಲ, ಚಿಕ್ಕನಾಗಮಂಗಲ, ಕೋನಮ್ಮನವರ ಮತ್ತು ಉಸ್ಕೂರವ್ರು ಎಲ್ಲರೂ ನಮಗೆ ಸಾಥ್ ಕೊಟ್ಟು ಈ ತೇರು ಮಾಡೋದಕ್ಕೆ ಮಾಡಿಕೊಟ್ಟಿದ್ದಾರೆ. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ.
ಹುಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ಕೋಣಪ್ಪ ನಗರದಿಂದ ಇದೆ ಮೊದಲನೇ ವರ್ಷ ಕಟ್ತಾ ಇರೋದವರು. ಸೊ ಅವರ ಆಸಕ್ತಿ ಮತ್ತು ಅವರು ಡೆಕೋರೇಷನ್ ಎಲ್ಲ ನೋಡ್ತಾ ಇದ್ರೆ ತುಂಬ ಜನ ಸೇರಿದ್ದಾರೆ ಇವತ್ತು. ಕೋಣಪ್ಪ ನಗರದವ್ರ ಬಗ್ಗೆ ಇವತ್ತು ಒಂದೆರಡು ಮಾತು ಕೇಳೋಣ ಅವ್ರನ್ನ ಏನಂತ ಹೇಳ್ತಾರೆ ಅಂತ. ಕೋನಪ್ಪನಗಿರಿ ಹಾರದಿಂದ ಯಲ್ಲಮ್ಮನ ದೇವಸ್ಥಾನದಿಂದ ನಾವು ಅಲ್ಲಿ ದೇವಸ್ಥಾನದಲ್ಲಿ ಊರ ಹಬ್ಬ ಮಾಡ್ತಾ ಇದ್ವಿ, ಪ್ರತಿ ವರ್ಷವೂ ಮಾಡ್ತಾ ಇದ್ವಿ ಸುಮಾರು ವರ್ಷಗಳಿಂದ. ಅಲ್ಲಿ ದೇವಸ್ಥಾನದಲ್ಲೂ ರಥೋತ್ಸವ ಎಲ್ಲ ಮಾಡಿದ್ದೀವಿ. ಆಮೇಲೆ ಈ ಹುಸ್ಕೂರು ಹಬ್ಬಕ್ಕೆ ಮದ್ದೂರಮ್ಮ ಜಾತ್ರೆಗೆ ತೇರು ಎಳೆಯೋಣ ಅಂತ ಈ ಗ್ರಾಮಸ್ಥರೆಲ್ಲರೂ ಹೋದ ವರ್ಷವೇ ಅಂದ್ಕೊಂಡಿದ್ರು. ಈ ವರ್ಷ ಅಮ್ಮನ ಅನುಗ್ರಹ, ಅಮ್ಮನ ಹೂ ಕೇಳಿಕೊಂಡು ಅಮ್ಮ ಹೂವು ಕೊಟ್ಟಿದ್ದಾದಮೇಲೆ ಎಲ್ಲರೂ ಪ್ರಯತ್ನ ಮಾಡಿ ಇಷ್ಟು ವಿಜೃಂಭಣೆಯಿಂದ ಎಲ್ಲ ಮಾಡ್ತಾ ಇದ್ದಾರೆ. ಇದೇ ರೀತಿ ಪ್ರತಿ ವರ್ಷ ನಡಿಬೇಕು ಅಂತ ಮದ್ದೂರಮ್ಮ ದೇವಿನ ಹರಿಸ್ಕೊಳ್ತಾ ಇದ್ದೀವಿ, ಕೇಳ್ಕೊಳ್ತಾ ಇದ್ದೀವಿ. ನಾವು ಈ ವರ್ಷ ಶುರು ಮಾಡಿದ್ದೀವಿ, ಇದೇ ರೀತಿ ಪ್ರತಿ ವರ್ಷವೂ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಈ ಸಪೋರ್ಟ್ ನೋಡಿದರೆ 100 ವರ್ಷ ಆಗಲಿ 200 ವರ್ಷ ಆಗಲಿ ಇದೇ ರೀತಿ ನಡೆಯುತ್ತೆ ಅಂತ ನಮಗೆಲ್ಲರಿಗೂ ಹೋಪ್ಸ್ ಜಾಸ್ತಿ ಇದೆ. ಮದ್ದೂರಮ್ಮದಲ್ಲಿ ಬಾದಾಳ ಗೋವಿಂದ. ನಾವು ಸಿಂಗನಗರ ಕುರ್ಜಾತ್ರ ಇದ್ದೀವಿ. ಇದ್ರ ಸ್ಪೆಷಾಲಿಟಿ ಏನು ಅಂದರೆ LED ಲೈಟ್ ಹಾಕ್ಸ್ಕೊಂಡ್ಬಂದಿದ್ದಾರೆ, ತುಂಬ ಅಟ್ರಾಕ್ಟಿವ್ ಆಗಿದೆ. ಎಷ್ಟು ದೂರದಿಂದ ಕೂಡ ಇವ್ರ ಕುರ್ಚಿ ಕಾಣಿಸ್ತಾ ಇದೆ. ಸೊ ಸಿಂಗನಗರದವ್ರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರನ್ನ ಕೇಳೋಣ ಬನ್ನಿ, ಇದ್ರ ಬಗ್ಗೆ ಅವ್ರ ಅಭಿಪ್ರಾಯ ತಿಳ್ಕೊಳ್ಳೋಣ. ಈ ವರ್ಷ ನಮ್ಮ ಸಿಂಗನಗರ ಗ್ರಾಮದಲ್ಲಿ ಏನು ಮದ್ದೂರಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸರ್ಕಾರದವ್ರು ಏನಂದರೆ ಹಿಂದೆ ಆಗಿರ್ತಕ್ಕಂಥ ಅನಾಹುತಗಳನ್ನ ತಪ್ಪಿಸೋಕ್ಕೋಸ್ಕರ ಈ ಸಾರಿ ಎಲ್ಲ ಕುರ್ಜಿಗಳನ್ನ 80 ಅಡಿ ಕಟ್ಕೊಂಡು ಹೋಗ್ಬೇಕಂತ ಒಂದು ಕಾನೂನು ಜಾರಿಗೆ ತಂದರು. ಈ ಸಾರಿ ಎಲ್ಲ ಕುರ್ಜಿಗಳು ಕೂಡ 80 ಅಡಿನ ಕಾನೂನು ಜಾರಿಗೆ ತಂದಿದೆ. ಅದು ಒಳ್ಳೆ ಕೆಲಸನೇ. ಯಾಕಂದರೆ ಗ್ರಾಮಗಳಲ್ಲಿ ಒಂದಕ್ಕಿಂತ ಒಂದು ಜಾಸ್ತಿ ಕಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂದಿನ ವರ್ಷ ಭಾಳ ಅನಾಹುತಗಳಾದವು. ಈ ಸಾರಿ ಏನಂದ್ರೆ ವಿಶೇಷ ಏನಂದರೆ ಪ್ರತಿಯೊಂದು ಕುರ್ಜಿಗೂ ಕೂಡ ಅಲಂಕಾರಕ್ಕೆ ಒತ್ತು ಕೊಟ್ಟು ಎಲ್ಲ ಊರಿನ ಕುರ್ಜಿಗಳು ಒತ್ತು ಕೊಟ್ಟು ಭಾಳ ಅಲಂಕಾರವಾಗಿ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಗ್ರಾಮದ ಕುರ್ಜು ಭಾಳ ವಿಶೇಷವಾಗಿ ಹೂವಿನ ಅಲಂಕಾರ ಮತ್ತು ದೀಪದ ಅಲಂಕಾರ ಲೈಟಿಂಗ್ಸು ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಎಲ್ಲರಿಗೂ ವಿಜೃಂಭಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಗ್ರಾಮಸ್ಥರಿಗೂ ನಮ್ಮ ಎಲ್ಲರೂ ಮದ್ದೂರಮ್ಮ ದೇವಿ ಒಳ್ಳೇದು ಮಾಡಲಂತ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಸೊ ಪ್ರತಿ ವರ್ಷ ಎಲ್ಲ ಗ್ರಾಮಸ್ಥರು ಸ್ಪರ್ಧಾತ್ಮಕವಾಗಿ ಕುರ್ಜಿನ ದೊಡ್ಡದಾಗಿ ಕಟ್ತಾ ಇದ್ರು. ಸೊ ಈ ವರ್ಷ ಸರ್ಕಾರ ಕಾನೂನು ಮಾಡಿರೋದ್ರಿಂದ ಅಲಂಕಾರಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟವ್ರೆ. ಸೊ ಅದರಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಸಿಂಗನಗರ ಕುರ್ಜು. ಸರ್ ಒಳ್ಳೇದಾಗಲಿ, ಎಲ್ಲ ಗ್ರಾಮಸ್ಥರಿಗೂ ಒಳ್ಳೇದಾಗಲಿ. ಜೈ ಮದ್ದೂರಮ್ಮ, ಜೈ ಸಿಂಗನಗರ.
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮದ್ದೂರಮ್ಮ ಜಾತ್ರೆಯ ರಥೋತ್ಸವ ಅದ್ದೂರಿಯಿಂದ ನಡೀತಾ ಇದೆ. ಇದ್ರ ಬಗ್ಗೆ ಜನಗಳ ಪ್ರತಿಕ್ರಿಯೆ ಹೇಗಿದೆ, ಭಕ್ತಾದಿಗಳ ಪ್ರತಿಕ್ರಿಯೆ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಅಖಂಡ ಕರ್ನಾಟಕದ ನಮ್ಮ ಆನೇಕಲ್ ತಾಲೂಕಿನ ನಮ್ಮ ಶ್ರೀ 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 ಶಕ್ತಿ ದೇವತೆ ಶ್ರೀ ಮದ್ದೂರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಇವತ್ತು ಶನಿವಾರ ಎಲ್ಲ 17 ಗ್ರಾಮದ ಕುರ್ಜಿಗಳು ಈಗಾಗಲೇ ಆಗಮಿಸ್ತಾ ಇದ್ದಾವೆ. ಆ ತಾಯಿ ಜಗದಾಂಬೆ ಜಗನ್ಮಾತೆ ಅತ್ಯಂತ ಶಕ್ತಿಶಾಲಿ. ಎಲ್ಲ ಸಮಸ್ತ ಎಲ್ಲ ಭಕ್ತರಿಗೂ ಆ ತಾಯಿ ನಮ್ದವ್ರಿಗೆ ಒಳ್ಳೇದು ಮಾಡ್ತಾಳೆ. ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲಾದ್ರೂ ಇಂತಹ ಒಂದು ಶಕ್ತಿ ದೇವತೆ ಸಾಧಾರಣ ನೀವು ನೋಡಿರ್ಬೋದು, ಲಕ್ಷಾಂತರ ಕೋಟ್ಯಾಂತರ ಜನ ಈಗಾಗಲೇ ಬಂದು ಈ ತೇರುಗಳನ್ನ ಆಗಮನ ನೋಡ್ಕೊಂಡು ಹೋಗಿದ್ದಾರೆ. ಈ ಉಸ್ಕೂರಿಗೆ ಒಂದು ಹೆಮ್ಮೆ. ಆ ತಾಯಿ ಜಗದಾಂಬೆ ಎಲ್ಲರನ್ನೂ ರಕ್ಷಿಸಲಿ, ಎಲ್ರಿಗೂ ಒಳ್ಳೆ ಆರೋಗ್ಯ ಆಯುಷ್ ಯಶಸ್ಸು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀವಿ. ಇದು ಒಂದು ಹೆಮ್ಮೆ ಅನಿಸುತ್ತೆ. ಕರ್ನಾಟಕದಲ್ಲಿ ಏಕೈಕ ದಲಿತ ಅರ್ಚಕರು ಅಂದರೆ ಇದು ನಮ್ಮ ಉಸ್ಕೂರು ಮದ್ದೂರಮ್ಮ ತಾಯಿ. ಆ ತಾಯಿ ನಮ್ಮದವ್ರನ್ನ ಯಾವತ್ತೂ ಕೈ ಬಿಡಲ್ಲ, ಸಮಸ್ತ ಭಕ್ತರಿಗೆ ಒಳ್ಳೇದು ಮಾಡ್ತದಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಈ ರೈಲ್ವೆ ಟ್ರ್ಯಾಕಿಂದ ಕೆಳಗಡೆ ಇರ್ತಕ್ಕಂಥ ಹಳ್ಳಿಗಳು ಅಲ್ಲೇ ನಮ್ಮ ಎಲ್ಲಿ ರೈಲ್ವೆ ಗೇಟ್ ಹತ್ರನೇ ನಿಲ್ಲಿಸ್ತಾರೆ. ಇದು ನಮಗೆ ಒಂದು ವಿಪರ್ಯಾಸ. ಕೇಂದ್ರ ಸರ್ಕಾರ ಇದನ್ನು ಎಚ್ಚೆತ್ಕೊಂಡು ಈಗ ನಮ್ಮ ಯಾರು ಈ ನಮ್ಮ ಭಾಗದ ಲೋಕಸಭಾ ಸದಸ್ಯರು ಯಾರಿದ್ದಾರೆ ಮಂಜುನಾಥ್ ಸರ್ ಅವರು ಈ ಕೂಡಲೇ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೀನಿ. ನಮ್ಮ ಬೆಂಗಳೂರು ಗ್ರಾಮಾಂತರ ಆನೇಕಲ್ ತಾಲೂಕಿನ ಹುಸ್ಕೂರು ಮದ್ದೂರಮ್ಮ ಜಾತ್ರೆ 2026ರಲ್ಲಿ 17 ಕುರ್ಜಿಗಳು ಬಂದಿತ್ತು. ನಾನು ಆದಷ್ಟು ಕವರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದು ಇನ್ನಷ್ಟು ಬೆಳೀಲಿ, ಇನ್ನೂ ಅತಿ ಹೆಚ್ಚು ಕುರ್ಜಿಗಳಾಗಲಿ, ಎಲ್ಲ ಗ್ರಾಮಸ್ಥರು ಇನ್ನೂ ಭಾಗವಹಿಸಲಿ ಅಂತ ನಾನು ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಅನಿಸಿಕೆನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.